ಈ ಸಲ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಆಗೇ ಆಗುತ್ತೆ ಅಂತ ಕನಸು ಕಂಡಿದ್ದಂತ ಸಚಿವ ಸ್ಥಾನದ ಆಕಾಂಕ್ಷಿ ಶಾಸಕರಿಗೆ ಕಾಕ್ರೋಚ್ ಪ್ರತಿಭಟನೆಯ ಕಾರಣಕ್ಕಾಗಿ ವಿಸ್ತರಣೆ ಮುಂದೂಡಿಕೆಯಾಗಿದೆ ಅನ್ನೋದು ನಿರಾಸೆ ತಂದಿದೆ. ಡಿಕೆಶಿ ಸಂಪುಟ ವಿಸ್ತರಣೆ ಮತ್ತೊಂದು ವಾರ ಮುಂದೂಡಿಕೆಯಾಗ್ತಾ ಇದೆ. ಸಂಸತ್ ಕಲಾಪ ಜೊತೆಗೆ ಕಾಕ್ರೋಚ್ ಪ್ರತಿಭಟನೆ. ಕಾಂಗ್ರೆಸ್ ವರಿಷ್ಠರು ಬ್ಯುಸಿ ಇದ್ದಾರೆ. ಮತ್ತೊಮ್ಮೆ ಚರ್ಚೆ ನಡೆಸಿ ಪಟ್ಟಿ ಅಂತಿಮ ಅಂತ ಹೈಕಮಾಂಡ್ ಹೇಳಿದೆ. ಬಿಕೆ ಸಿದ್ದು ಇವತ್ತು ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಬರ್ತಾರೆ. ಆಲ್ಮೋಸ್ಟ್ ಗ್ರೀನ್ ಸಿಗ್ನಲ್ ಸಿಕ್ಕತ್ತೆ ಅಂತಾನೆ ಭಾವಿಸಲಾಗಿತ್ತು. ಇವತ್ತು ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ ಅನ್ನೋದು ಕೂಡ ನಿಗದಿಯಾಗಿತ್ತು. ರಾಜಭವನಕ್ಕೆ ತಿಳಿಸಲಾಗಿತ್ತು. ಅಂದ್ರೆ ಕ್ಲಿಯರ್ ಇತ್ತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಸಿಗತ್ತೆ ಅಂತ ರಾಜಭವನಕ್ಕೂ ಕೂಡ ಸೂಚನೆಯನ್ನು ಕೊಡಲಾಗಿತ್ತು. ರಾಜಭವನಕ್ಕೂ ತಿಳಿಸಲಾಗಿತ್ತು ಪ್ರಮಾಣ ವಚನ ಬೋಧನೆ ಕಾರ್ಯಕ್ರಮಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳುವ ವಿಚಾರಕ್ಕೆ. ಆದರೆ ದಿಢೀರಂತ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ಮಾಡಿದ್ದಿದ್ದು ಪ್ರಧಾನಿ ನಿವಾಸದ ಮುಂದೆ. ಮಾತುಕತೆ ನಡೆಸೋದಕ್ಕೆ ಸಮಯ ಸಿಗಲಿಲ್ಲ. ಮತ್ತೆ ಮುಂದೂಡಿಕೆಯಾಗಿದೆ. ಈಗ ಕ್ಯಾಬಿನೆಟ್ ವಿಸ್ತರಣೆ ಅನ್ನೋದು ಮುಂದೂಡಿಕೆಯಾಗಿದೆ. ಮುಂದಿನ ವಾರ ಮತ್ತೊಮ್ಮೆ ಚರ್ಚೆಯಾಗಬಹುದು ಅನ್ನೋ ಸಾಧ್ಯತೆಗಳು ಕಾಣ್ತಾ ಇದೆ. ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಮತ್ತು ಬಿಕೆ ಹರಿಪ್ರಸಾದ್ ವಿಮಾನ ಹತ್ತೋ ಸಂದರ್ಭದಲ್ಲಿ ದೆಹಲಿಯಲ್ಲಿ ಈ ರೀತಿಯೊಂದು ಪ್ರತಿಭಟನೆಯಾಗುತ್ತೆ ಅನ್ನುವಂಥ ಲೆಕ್ಕಾಚಾರ ಇರಲಿಲ್ಲ. ಸಂಸತ್ತಲ್ಲಿ ಜಟಾಪಟಿಯಾಗತ್ತೆ ಅನ್ನುವಂಥ ಅಂದಾಜಿತ್ತು. ಆದರೆ ಏಕಾಏಕಿ ಪ್ರಧಾನಿ ನಿವಾಸದ ಮುಂದೆ ಕಾಂಗ್ರೆಸ್ ನಾಯಕರು ಪ್ರತಿಭಟನೆಯನ್ನು ಮಾಡ್ತಾರೆ ಅನ್ನುವಂಥ ಅಂದಾಜಿರಲಿಲ್ಲ. ದಿಢೀರಂತ ಆಯೋಜನೆಯಾದಂಥ ಪ್ರತಿಭಟನೆ ಅದು. ಅದರಲ್ಲಿ ಕಾಂಗ್ರೆಸ್ನ ನಾಯಕರು ಕೂಡ ಭಾಗಿಯಾದರು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ. ಮಾತುಕತೆ ನಡೆಸೋದಕ್ಕೆ ಸಮಯ ಸಿಗಲಿಲ್ಲ. ಆ ಕಾರಣಕ್ಕಾಗಿ ಸಂಪುಟ ವಿಸ್ತರಣೆ ಮತ್ತೆ ಮುಂದೂಡಿಕೆಯಾಗಿದೆ. ಸಂಪುಟ ವಿಸ್ತರಣೆಯ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ನಾಳೆ ಅಂದ್ರೆ ಇವತ್ತು ಪ್ರಮಾಣ ವಚನ ಸ್ವೀಕಾರಕ್ಕೆ ಅಥವಾ ಆ ಕಾರ್ಯಕ್ರಮ ನಡೆಸೋದಕ್ಕೆ ನಾನು ತೀರ್ಮಾನಿಸಿದ್ದೆ. ಆದರೆ ನಮ್ಮ ನಾಯಕರ ಜೊತೆ ಸಂಪುಟದ ಬಗ್ಗೆ ಚರ್ಚೆ ಆಗಲಿಲ್ಲ. ಮತ್ತಷ್ಟು ದಿನ ತಡ ಆಗತ್ತೇನೋ ಅಂತ ಡಿಕೆಶಿ ಮಾತನಾಡಿದ್ದಾರೆ. ನಿನ್ನೆ ಮಾತನಾಡಿದ್ದವರು ಇವತ್ತು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಆಗಲಿಲ್ಲ. ಸಭಾಪತಿ, ಉಪ ಸಭಾಪತಿ, ಸ್ಪೀಕರ್ ಸ್ಥಾನ ಎಲ್ಲವನ್ನೂ ಭರ್ತಿ ಮಾಡ್ತೀವಿ, ಮಾತುಕತೆಗೆ ಸಮಯ ಸಿಗಲಿಲ್ಲ. ವಿಧಾನಮಂಡಲ ಅಧಿವೇಶನಕ್ಕೂ ಮುಂಚಿತವಾಗಿ ಕ್ಯಾಬಿನೆಟ್ ವಿಸ್ತರಣೆ ಆಗತ್ತೆ ಅಂತ ಮಾತನಾಡಿದ್ದಾರೆ. ಇವತ್ತು 12 ಗಂಟೆಗೆ ಮೀಟಿಂಗ್ ಫಿಕ್ಸ್ ಆಗಿತ್ತು. ಸೊ ಕಾರಣಾಂತರದಿಂದ ಆ ಸಭೆ ನಡೀಲಿಲ್ಲ. ನಾಳೆ ಆಗಬೇಕಾಗಿತ್ತು. ನಾನು ಗವರ್ನರ್ಗೂ ಕೂಡ ಮುನ್ಸೂಚನೆಯಲ್ಲಿ ನಾನು ತಿಳಿಸಿದ್ದೆ. ನಾನು ಈಗ ಮುಂದಕ್ಕೆ ಹೋಗ್ಬೋದು. ನನ್ನ ಪ್ರಕಾರ ನಾನೆಲ್ಲ ಫಿಲ್ ಮಾಡಬೇಕು ಅಂತ ನನಗೆ ಆಸೆ. ಯಾವುದು ಖಾಲಿ ಇಟ್ಕೊಳ್ಳೋದ್ರಲ್ಲಿ ನನಗೆ ಅರ್ಥ ಇಲ್ಲ. ಅವ್ರನ್ನೂ ಫಿಲ್ ಮಾಡಬೇಕು, 2 ಚೀಫ್ ಫಿಲ್ ಮಾಡಬೇಕು, 2 ಕೌನ್ಸಿಲ್ ಚೇರ್ಮನ್ ಮಾಡಬೇಕು, 2 ಕೌನ್ಸಿಲ್ ಚೇರ್ಮನ್ನು, 1 ಕೌನ್ಸಿಲ್ ಚೇರ್ಮನ್ನು, 1 ಸ್ಪೀಕರು, ಕೌನ್ಸಿಲ್ ಡೆಪ್ಟಿ ಚೇರ್ಮನ್ನು, ಇವೆಲ್ಲ ಪೋಸ್ಟ್ಗಳಿದೆ. ಫ್ರೆಶ್ ಫೇಸ್ಗಳಿಗೆ ಸಲ ಅವಕಾಶ ಸಿಗುತ್ತಾ? ಯಾಕೆಂದ್ರೆ ಫ್ರೆಶ್ ಅಂದ್ರೆ 1 ಸಲ 2 ಸಲ MLA ಆದವರಲ್ಲ, 5-6 ಸಲ MLAಗಳಾದವ್ರಿಗೂ ಕೂಡ ಅವಕಾಶ ಸಿಕ್ಕಿಲ್ಲ. ಆ ಥರದವ್ರದ್ದೊಂದು ನಮ್ಮ ಪಾರ್ಟಿಲಿ ಹೈಕಮಾಂಡ್ ಸುಪ್ರೀಂ. ನಮ್ಮ ಅಭಿಪ್ರಾಯಗಳು ನಾವು 150 ಹೇಳ್ತೀವಿ. ಹೊಸ ಮುಖ ಬೇಕು, ಜಿಲ್ಲೆವಾರು, ಜಾತಿವಾರು ಎಲ್ಲ ಕೂಡ ಹೇಳ್ತೀವಿ. ಅವ್ರದ್ದೇ ಆದ ಏನೋ ಒಂದು ಲೆಕ್ಕಾಚಾರ ಇರ್ತದೆ. ಅವ್ರು ಏನು ಹೇಳ್ತಾರೆ ಆ ರೀತಿ ನಾವು ಕೇಳಲೇಬೇಕು. ನನಗೆ ಎಲ್ಲರೂ ಕೂಡ 136 ಜನನೂ ನನಗೆ ಒಂದೇ. ಕೌನ್ಸಿಲಲ್ಲಿರೋಂಥ ಎಲ್ಲ ನಮ್ಮ ಮೆಂಬರ್ಸ್ ಎಲ್ಲ ಒಂದೇ. ಎಲ್ಲರಿಗೂ ಕೂಡ ಅರ್ಥ ಇದೆ. ಯಾರಿಗೆ ಅರ್ಥ ಇಲ್ಲ ಅಂತ ಹೇಳಿಲ್ಲ. ನಾನು ಕೂಡ ಫಸ್ಟ್ ಟೈಮ್ ಮಂತ್ರಿ ಆದವು. ನಾನು ಭಾಳ ಚಿಕ್ಕ ವಯಸ್ಸಿನಲ್ಲೇ ನನ್ನ ಮಂತ್ರಿ ಆದವು. ನಾನು ಯುವಕರನ್ನ ಬೆಳೆಸಬೇಕು ಅನ್ನೋದು ನನಗೂ ಭಾಳ ಮುಖ್ಯವಾದಂಥ ವಿಚಾರ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ. ಮಂಜುನಾಥ್, ಈಗ ಇವತ್ತು ಆಗಲ್ಲ ಅನ್ನೋದು ಖಚಿತ ಆಗಿದೆ. ಯಾವಾಗ ಅನ್ನುವಂಥ ಸ್ಪಷ್ಟತೆ ಏನಾದರೂ ಸಿಗ್ತಿದೆಯಾ? ಅಂದರೆ ಮುಂದಿನ ವಾರ ಬನ್ನಿ ಈ ರೀತಿ ಏನಾದರೂ ಹೇಳಿದ್ದಾರಾ ಅಥವಾ ಸ್ಪಷ್ಟತೆ ಇಲ್ವಾ ಇದರ ಬಗ್ಗೆನೂ? ರಕ್ಷತ್, 1 ವಾರ ಕನಿಷ್ಠ ಬೇಕು ಅನ್ನುವಂಥ ಅರ್ಥದಲ್ಲಿ ಅವರು ಮಾಹಿತಿಯನ್ನು ಅಥವಾ ಸಂದೇಶವನ್ನು ರವಾನಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು. ಆದರೆ ಮುಖ್ಯಮಂತ್ರಿಗಳು ಮಾತ್ರ ಭಾಳ ಸ್ಪಷ್ಟವಾಗಿ ಹೇಳಿದರು. ನಿನ್ನೆ ರಾತ್ರಿ ಸುದ್ದಿಗೋಷ್ಠಿ ನಡೆಸುವಾಗಲೂ ಕೂಡ ಅವರು ಭಾಳ ಸ್ಪಷ್ಟವಾಗಿ ಹೇಳಿದರು,
ಈ ಕ್ಷಣಕ್ಕೆ ಕರೆದರೂ ಕೂಡ ನಾನು ರೆಡಿ ಇದ್ದೇನೆ ಹೋಗಲಿಕ್ಕೆ, ಚರ್ಚೆ ಮಾಡಲಿಕ್ಕೆ. ನಾನು ಬಂದಿರೋ ಉದ್ದೇಶನೇ ಅದು, ಫೈನಲ್ ಮಾಡಿಕೊಂಡೇ ಹೋಗೋಣ ಅಂತ ಬಂದೆ. ಆದರೆ ಈ ಸಂದರ್ಭ ಅಂದರೆ ಆನ್ ಸ್ಪಾಟ್ ಬೇರೆ ಒಂದು ರೀತಿ ಫ್ಲಾಶ್ ಪ್ರೊಟೆಸ್ಟ್ ಮಾಡಿದ ಕಾರಣಕ್ಕೋಸ್ಕರ ಏನೇನು ಅಂದ್ಕೊಂಡಿದ್ವು ಅದು ಯಾರಿಗೂ ಕೂಡ ಆಗಿಲ್ಲ. ಇನ್ಕ್ಲೂಡಿಂಗ್ ಕೇರಳ CM ಕೂಡ ದೆಹಲಿಯಲ್ಲೇ ಇದ್ದರು, ಅವ್ರಿಗೂ ಕೂಡ ಎಲ್ಲ ಅಪಾಯಿಂಟ್ಮೆಂಟ್ಸ್ ಇತ್ತು. ಅದನ್ನೆಲ್ಲವನ್ನು ಕ್ಯಾನ್ಸಲ್ ಆಗಿ ಏಕಾಏಕಿ ನಿರ್ಧಾರ ಯಾವಾಗ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ತೆಗೆದುಕೊಳ್ತೋ ಅಲ್ಲೇ 3 ರಿಂದ 4 ಗಂಟೆ ಬರೀ ಪ್ರತಿಭಟನೆಯಲ್ಲಿ ಕಳೆದಿದ್ದಾರೆ. ಅಲ್ಲಿ ಅವರ ಮನೆ ಮುಂದೆ ಪ್ರತಿಭಟನೆ ಮಾಡಿ ಧರಣಿ ಮಾಡೋದ್ರಲ್ಲೇ ಕಳೆಯಿತು. ಇನ್ನು ಉಳಿದಂತೆ ನಾಯಕರನ್ನ ಅರೆಸ್ಟ್ ಮಾಡಿ ಬೇರೆ ಬೇರೆ ಕಡೆ ತೆಗೆದುಕೊಂಡು ಹೋಗಿ ಅವರಿಗೆ ಎಲ್ಲ ಪ್ರೊಸೀಜರ್ಸ್ ಎಲ್ಲ ಫಾಲೋ ಮಾಡಿ ಅವರು ಬಿಡುವಷ್ಟೊತ್ತಿಗೆ ರಾತ್ರಿ 10-11 ಗಂಟೆ ತನಕ ಆಗಿರುವಂಥದ್ದು. ಹಾಗಾಗಿ ಅವ ಚರ್ಚೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಹೆಚ್ಚು ಕಡಿಮೆ ಒಂದು 10 ಗಂಟೆಯ ಹೊತ್ತಿಗೆ 10-10:30 ಹೊತ್ತಿಗೆ ಮುಖ್ಯಮಂತ್ರಿಗಳಿಗೆ ಮಾಹಿತಿ ಸಂದೇಶ ರವಾನೆ ಆಯಿತು. ನಾಳೆ ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಇಲ್ಲಿ ಸಾಧ್ಯ ಇಲ್ಲ ಅಂತ ಅಂದ್ರೆ ಕಾಂಗ್ರೆಸ್ ಮತ್ತೊಂದು ಪ್ಲಾನ್ ಏನೋ ಮಾಡ್ತಾ ಇದೆ, ಇದೇ ರೀತಿ ಪ್ರತಿಭಟನೆ ಅಥವಾ ಬೇರೆ ರೀತಿಯಲ್ಲಿ ಉತ್ತರಿಸಬೇಕು ಆಡಳಿತ ಪಕ್ಷಕ್ಕೆ ಅನ್ನುವಂತ ತಯಾರಿಯನ್ನ ನಡೆಸ್ತಾ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದು ಯಾವುದು ಏನು ಅಂತ ಇನ್ನೂ ಕೂಡ ಗೊತ್ತಿಲ್ಲ. ಸೊ ಆದ್ರೆ ನಮ್ಮ ಕರ್ನಾಟಕ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನ ಮೂವರು ನಾಯಕರು, CM ಅವರಿರ್ಬೋದು, ಮಾಜಿ CM ಇರ್ಬೋದು, ಅಥವಾ KPCC ಅಧ್ಯಕ್ಷರಿರ್ಬೋದು, ಎಲ್ಲರೂ ಕೂಡ ತಯಾರಿ ಮಾಡಿಕೊಂಡು ಬಂದಿದ್ರು. ಏನೇ ಆಗ್ಲಿ ಇವತ್ತು ತೆಗೆದುಕೊಂಡು ಹೋಗೋಣ, ಕ್ಲೀನ್ ಅಂದ್ರೆ ಒಂದು ಗ್ರೀನ್ ಸಿಗ್ನಲ್ ತೆಗೆದುಕೊಂಡು ಹೋಗೋಣ ಅನ್ನುವಂಥ ನಿಟ್ಟಿನಲ್ಲೇ ಬಂದಿದ್ರು. ಆದರೆ ಬಂದ ದಾರಿಗೆ ಸುಂಕ ಇಲ್ಲ ಅನ್ನುವ ರೀತಿಯಲ್ಲಿ ನಿನ್ನೆ ಆಯಿತು. ಹಾಗಾಗಿ ಇವತ್ತು 11 ಗಂಟೆಗೆ ವಿಶೇಷ ವಿಮಾನದಲ್ಲಿ ಮೂವರು ನಾಯಕರು ವಾಪಸ್ ಹೋಗಲಿದ್ದಾರೆ. ಪುನಃ ಬರಬಹುದಾ ಅನ್ನುವಂಥದ್ದು ಕೂಡ ನಮ್ಮ ಪ್ರಶ್ನೆ ಇತ್ತು. ಆದರೆ ಮುಖ್ಯಮಂತ್ರಿಗಳ ಆಪ್ತರು ಹೇಳುವ ಪ್ರಕಾರ ಪುನಃ ಬರ್ತಾರೆ ಅಥವಾ ಚರ್ಚೆ ಕರೆಯುವಂಥ ಸಾಧ್ಯತೆ ಇದೆ ಒಂದು. ಆದರೆ ಎರಡನೇದು ಫೋನ್ ಮುಖಾಂತರಲ್ಲೂ ಕೂಡ ಆಗಬಹುದು, ಅಲ್ಲಿ ಕ್ಲಿಯರ್ ಮಾಡಿ ಕಳಿಸಿದ್ರೆ ಅದು ಕೂಡ ಒಂದು ಸಾಧ್ಯತೆ ಇದೆ ಅನ್ನುವಂಥ ಮಾತುಗಳು, ಅಭಿಪ್ರಾಯಗಳು ಅವರ ಆಪ್ತ ವಲಯಗಳಿಂದ ವ್ಯಕ್ತ ಆಗ್ತಾ ಇದೆ. ಹಾಗಾಗಿ 1 ವಾರದ ಅವಧಿಯಲ್ಲಿ ಕರೆಯಬಹುದು ಅನ್ನುವಂಥ ಒಂದು ನಿರೀಕ್ಷೆ ಇದೆ. ಆದರೆ ಅದಕ್ಕೊಂದು ಸ್ಪಷ್ಟತೆ 1 ವಾರನೇನಾ ಅಥವಾ ನಾಡಿದ್ದ ಆ ಸ್ಪಷ್ಟತೆ ಸಿಗ್ತಾ ಇಲ್ಲ. ರಕ್ಷಾ, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.